ಶ್ರೀಯುತ ಸುರೇಶ್ ಕುಮಾರ್ ಆರ್ ಅವರು. ಇವರು ವಿಜಯನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 21 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇರುವ ಇವರು ಕರ್ತವ್ಯದ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಸಂಚಾರ ನಿಯಮಗಳ ಕುರಿತು ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ. ಮೊದಲಿಗೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ತಮಗೆ ಆದರದ ಸ್ವಾಗತ. ಸರ್, ಮೊದಲಿಗೆ ಈ ಸಂಚಾರ ನಿಯಮಗಳು ಅಂತ ಬಂದ್ರೆ ಅದರಲ್ಲಿ ಎಷ್ಟೋ ನಿಯಮಗಳನ್ನ ಜನರು ಪಾಲಿಸೋದಿಲ್ಲ, ನೆಗ್ಲಿಜೆನ್ಸೇ ಜಾಸ್ತಿ ಇರುತ್ತೆ. ಅದರಲ್ಲೂ ಸೀಟ್ ಬೆಲ್ಟ್ ಅಂತ ಬಂದಾಗ ಎಷ್ಟೋ ಜನ ಇದನ್ನ ಫಾಲೋ ಮಾಡೋದಿಲ್ಲ. ಈ ಸೀಟ್ ಬೆಲ್ಟ್ನ ಮಹತ್ವ ಏನು, ಇದನ್ನ ಧರಿಸೋದ್ರಿಂದ ಅಥವಾ ಧರಿಸದೇ ಇರೋದ್ರಿಂದ ಆಗುವಂತಹ ಪರಿಣಾಮಗಳು, ಇದ್ರ ಬಗ್ಗೆ ತಿಳಿಸ್ಕೊಡಿ. ತಂದೆ ತಾಯಿ ಏನು ಮಾಡ್ತಾರೆ, ಕಾರ್ನಲ್ಲಿ ಬೆಳಿಗ್ಗೆ ಹರಿನಲ್ಲಿ ಸೀಟ್ ಬೆಲ್ಟ್ ಹಾಕೋದಿಲ್ಲ. ಸ್ಕೂಲಿಗೆ ಬಿಟ್ಬಿಟ್ಟು ಆಫೀಸ್ಗೆ ಹೋಗ್ಬೇಕು, ಆಫೀಸಿಂದ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಲ್ಲರೂ ಬಿಸ್ನೆಸ್ಸು ಮೈಂಡಲ್ಲೇ ಮಕ್ಕಳನ್ನ ಕೂರಿಸ್ಕೊಂಡು ಸೀಟ್ ಬೆಲ್ಟ್ ಹಾಕದೆ ಸಿಗ್ನಲ್ಸಿಗೆ ಬರ್ತಾರೆ. ಇವರು ನಾವು ಹಿಡ್ದಂಥ ಸಂದರ್ಭದಲ್ಲಿ ಇವ್ರು ಹೇಳೋದಿಷ್ಟೇ, ಸರ್ ಇಲ್ಲೇ ಸ್ಕೂಲ್ ಇದೆ, ಇಲ್ಲೇ ಬಿಟ್ಬಿಟ್ಟು ಸೀಟ್ ಬೆಲ್ಟ್ ಹಾಕೊಂಡು ನಾವು ಹೋಗ್ತೀವಿ ಅಂತ ಅವ್ರು ಹೇಳ್ತಾರೆ. ಒಂದು ಎರಡನೇದೇನಾಗುತ್ತೆ, ಅವ್ರಿಗೆ ಅದ್ರ ಅರಿವಿಲ್ಲ. ಇವ್ರು ಸರಿಯಾಗಿ ಹೋಗ್ತಾ ಇದ್ರು ಇನ್ನೊಂದು ವೆಹಿಕಲ್ ಬಂದು ಇವ್ರಿಗೆ ಹೊಡೆಯುತ್ತೆ ಅನ್ನೋದು ಗೊತ್ತಿದ್ರೂ ಸಹ ಪೊಲೀಸ್ನವ್ರು ಹಿಡ್ದಂಥ ಸಮಯದಲ್ಲಿ ಈ ಒಂದು ಸಮಜಾಯಿಷಿನ ಕೊಡೋದ್ರಲ್ಲಿ ಕೊಡ್ತಾ ಬಂದಿರ್ತಾರೆ ಇವರು. ಹಾಗಾಗಿ ನಾವು ಎಲ್ಲ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ. ಪ್ರತಿಯೊಂದು ಶಾಲಾ ಕಾಲೇಜ್ಗೂ ನಾವು ಹೋಗ್ತೀವಿ. ದೊಡ್ಡ ದೊಡ್ಡ ಆಫೀಸ್ಗಳಲ್ಲೆಲ್ಲ ನಾವು ವಿಡಿಯೋಸ್ನ ಕೊಟ್ಟಿರ್ತೀವಿ. ಎರಡನೇದು ಸಿನಿಮಾ ಥಿಯೇಟರ್ಸಲ್ಲೂ ಅವರು ಫಸ್ಟ್ ತೋರಿಸ್ಲೇಬೇಕು ಸೀಟ್ ಬೆಲ್ಟ್ ಬಗ್ಗೆ ಅಥವಾ ಟ್ರಾಫಿಕ್ ರೂಲ್ಸ್ ಬಗ್ಗೆ. ಮತ್ತು ಟಿ ವಿ ಶೋರೂಮ್ಸ್ ಇರುತ್ತೆ ನೋಡಿ, ಟಿ ವಿ ಶೋರೂಮ್ಸಲ್ಲೂ ಸಹ ಅವರು ಒಂದು ಟಿ ವಿನಲ್ಲಿ ಡಿಸ್ಪ್ಲೇ ಆಗ್ತಾ ಇರಬೇಕು. ಆದರೂ ಸಹ ವಿದ್ಯಾವಂತರೇ ಸೀಟ್ ಬೆಲ್ಟ್ ಹಾಕೋದಿಲ್ಲ. ಸೀಟ್ ಬೆಲ್ಟ್ನೇನು ಮಾಡ್ತಾರೆ, ಅಲ್ಲಿ ಬಕ್ಕಲ್ಗೆ ಹಾಕ್ಬಿಟ್ಟು ಹೀಗೆ ಹಾಕ್ಕೊಳ್ತಾರೆ. ಬಿಕಾಸ್ ಆಫ್ ಅದು ಸೌಂಡ್ ಬರಬಾರ್ದು ಅನ್ನೋ ಕಾರಣಕ್ಕೆ. ಆಕ್ಸಿಡೆಂಟ್ ಆದಾಗ ಅದು ಹೇರ್ ಬ್ಯಾಗ್ ಓಪನ್ ಆಗೋದಿಲ್ಲ, ಬಾಡಿಯಿಂದ ಬಂದರೆ ಮಾತ್ರ ಅದು ಹೇರ್ ಬ್ಯಾಗ್ ಓಪನ್ ಆಗೋದು. 59 ವರ್ಷಕ್ಕಿಂತ ಮೇಲ್ಗಡೆ ಇರೋರು ಯಾರಿರ್ತಾರೆ ಅವರು ಸೀಟ್ ಬೆಲ್ಟ್ ಧರಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಅದ್ರ ಕೆಳಗಡೆ ಒಂದೊಂದು ರೀಸನ್ ಕೊಡ್ತಾರೆ. ಈ ರೀತಿಯ ನೆಗ್ಲಿಜೆನ್ಸ್ ಯಾಕೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಇಷ್ಟೆಲ್ಲ ನಾವು ಅವೇರ್ನೆಸ್ ಮೂಡ್ತಾ ಬಂದರೂ ಸಹ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಸಲಹೆಗಳು ಇದನ್ನೆಲ್ಲ ನಾವು ತೊಗೊಂಡು ಅವ್ರು ಏನು ಹೇಳಿರ್ತಾರೆ, ಯಾವ ಸ್ಟ್ರಾಟಜಿಲಿ ಹೇಳಿರ್ತಾರೆ, ಇದನ್ನೆಲ್ಲ ನಾವು ಮಾಡ್ತಾ ಬಂದರೂ ಸಹ ಜನ ಯಾವುದೇ ರೀತಿ ಎಚ್ಚೆತ್ಕೊಳ್ತಾ ಇಲ್ಲ. ಸರ್, ಈಗ ಟ್ರಾಫಿಕ್ ರೂಲ್ಸ್ ಅಂತ ತಗೊಂಡಾಗ ಈ ರೂಲ್ಸ್ನ ಫಾಲೋ ಮಾಡೋರು ಫೈನ್ನಿಂದ ತಪ್ಪಿಸ್ಕೊಳಕ್ಕೆ ಮಾಡೋರೇ ಜಾಸ್ತಿ ಇದ್ದಾರೆ ಹೊರತು ಒಂದು ಜವಾಬ್ದಾರಿಯುತವಾಗಿ ಯೋಚನೆ ಮಾಡಿ ಅದನ್ನು ಫಾಲೋ ಮಾಡೋರು ಕಮ್ಮಿ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಅವ್ರ ಕಂಫರ್ಟ್ ಝೋನೇ ಅವ್ರು ನೋಡ್ತಾ ಇದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ನಾವು ಪೊಲೀಸ್ನವ್ರು ಎಲ್ಲಿ ನಿಂತಿರ್ತೀವಿ ಅಥವಾ ಆರ್ ಟಿ ಒದವ್ರು ಎಲ್ಲಿ ನಿಂತಿರ್ತಾರೆ ಅದನ್ನು ದೂರದಲ್ಲೇ ಯೂಶಲಾಗಿ ಗೊತ್ತಾಗುತ್ತೆ, ಅವಾಗ ಹಾಕ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವಾಗ ಕಾನ್ಸಂಟ್ರೇಷನ್ನು ಸೀಟ್ ಬೆಲ್ಟ್ ಕಡೆ ಬರುತ್ತೆ. ಮುಂದೆ ಯಾರಾದರೂ ಬರ್ಬೋದು, ಹೇಗಾದರೂ ಬರ್ಬೋದು, ಅದರಿಂದನೂ ಕೂಡ ಆಕ್ಸಿಡೆಂಟ್ ಆಗುತ್ತೆ. ಸೀಟ್ ಬೆಲ್ಟ್ ನೀವು ಹಾಕ್ಕೊಂಡಿದ್ರೆ ಏನೂ ಆಗೋದಿಲ್ಲ, ನೀವು ಕಂಫರ್ಟ್ ಝೋನಲ್ಲಿ ಹೋಗ್ತೀರ. ನೀವು ಅದನ್ನು ನಿಮ್ಮ ಮನಸ್ಸಿಗೆ ತೊಗೋಬೇಕಷ್ಟೆ. ಪೊಲೀಸ್ನವ್ರು ಹಿಡಿತಾರೆ, ಪೊಲೀಸ್ನವ್ರು ಫೈನ್ ಹಾಕ್ತಾರೆ, 500 ರೂಪಾಯಿ ಕಟ್ಟಿದ್ರೆ ಆಯಿತು ಬಿಡೋ, ನಮ್ಮ ಕಂಫರ್ಟ್ ಝೋನ್ ಸಾಕು ಅನ್ನೋದು ಆ ಮನೋಭಾವ ಬಿಡಬೇಕು. ಕಂಫರ್ಟ್ ಝೋನ್ ಅಂತ ಅಂದ್ಕೊಂಡಿದ್ರೆ ಅದರಿಂದ ಹೊರಗಡೆ ಬರಬೇಕು. ನೀವು ನಿಮ್ಮ ಮನಸ್ಸಿನಲ್ಲಿ ತೊಗೊಂಡು ಇದು ನನ್ನ ಕರ್ತವ್ಯ, ನನ್ನನ್ನು ನಂಬ್ಕೊಂಡಿರ್ತಾರೆ, ಅಥವಾ ನನ್ನಿಂದ ನಾನು ಸೀಟ್ ಬೆಲ್ಟ್ ಹಾಕದೆ ಎಲ್ಲೋ ಏನೋ ಒಂದು ಹೋಗಿ ಆಕ್ಸಿಡೆಂಟ್ ಮಾಡಿದಾಗ ಅವ್ರಿಗೂ ಆಗುತ್ತೆ, ಅಲ್ಲೂ ಸಾವಾಗ್ಬೋದು, ಏನು ಬೇಕಾರಾಗ್ಬೋದು. ಹಾಗಾಗಿ ನೀವು ಅದನ್ನು ನಿಮ್ಮ ಮನಸ್ಸಿಗೆ ತೊಗೋಬೇಕು. ಯೂತ್ಸಿಂದನೇ ಇವತ್ತು ನಾವು ಏನೇ ಮಾಡಬೇಕು ಅಂತ ಹೋದ್ರೂ ಅದು ಯೂತ್ಸ್. ಒಂದು ಕಾಲೇಜ್ ಆಗಲಿ, ಇನ್ನೊಂದು ಏನೋ ಒಂದು ಇಂಜಿನಿಯರಿಂಗ್ ಟೆಕ್ನಾಲಜಿನಾಗಲಿ, ಅಥವಾ ಯಾವುದೇ ಒಂದು ದೇಶದ ಯಾವುದೇ ಒಂದು ಪ್ರಗತಿಗೆ ಯುವ ಜನತೆ ಭಾಳ ಅತ್ಯಗತ್ಯ. ದಯಮಾಡಿ ಸಂಚಾರ ನಿಯಮಗಳನ್ನ ಪಾಲಿಸಿ ಅಂತ ಕೇಳ್ಕೊಳ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಬಂದು ರಸ್ತೆ ಸುರಕ್ಷತೆ ಬಗ್ಗೆ, ಸಂಚಾರ ನಿಯಮಗಳ ಬಗ್ಗೆ, ವಿಶೇಷವಾಗಿ ಸೀಟ್ ಬೆಲ್ಟ್ ಧರಿಸೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ಚಿಂಟು, ಹೆಲ್ಮೆಟ್